ಹೇ ಗೈಸ್, ನಾನ್ ಇವತ್ತು ಡೇಟ್ ಹೋಗ್ತಾ ಇದೀನಿ. ಸೊ ನನ್ ಈ ಓಲ್ಡ್ ಲುಕ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಗೈಸ್ ಇನ್ನೊಂದು ಅವಾಗಿನ ಕಾಲದಲ್ಲಿ ಒಂದು ಟ್ರೆಂಡ್ ಇತ್ತು ಬುಲೆಟ್ ಲಿಪ್ಸ್ಟಿಕ್ ಅಂತ. ಸೊ ಇವಾಗ ಅದು ನನ್ನ ಹತ್ರ ಇದೆ. ನನ್ನ ಓಲ್ಡ್ ಔಟ್ಫಿಟ್ ಜೊತೆಗೆ ಆ ಬುಲೆಟ್ ಲಿಪ್ಸ್ಟಿಕ್ ನ ಯೂಸ್ ಮಾಡ್ಕೊಂಡು ಒಂದು ಲುಕ್ ನ ಕ್ರಿಯೇಟ್ ಮಾಡೋಣ ಬನ್ನಿ. ಸೊ ಫೈನಲಿ ಇದು ನನ್ನ ಔಟ್ಫಿಟ್ ಗೈಸ್. ಸೊ ಫಸ್ಟ್ ನಾನು ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಕ್ರೀಮ್ ನ ಹಾಫ್ ಫೇಸ್ ಗೆ ಅಪ್ಲೈ ಮಾಡ್ತಾ ಇದೀನಿ. ಸೊ ನೀವೇ ನೋಡ್ಬೋದು ನನ್ ಸ್ಕಿನ್ ನ ಇನ್ಸ್ಟೆಂಟ್ ಆಗಿ ಹೇಗೆ ಲಿಫ್ಟ್ ಮಾಡಿದೆ ಅಂತ. ಯಾಕಂದ್ರೆ ಇದು ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ನ ಕೊಡುತ್ತೆ. ಮತ್ತೆ ಇದರಲ್ಲಿ ಶಿಯಾ ಬಟರ್ ಹಾಗೆ ಹೈಲೋರಾನಿಕ್ ಆಸಿಡ್ ಕೂಡ ಇದೆ. ಅಂಡ್ ಇದು ಆಲ್ ಡೇ ಹೈಡ್ರೇಷನ್ ಮತ್ತೆ ಇದು ಸೂಪರ್ ಕಂಫಿ. ಅಂಡ್ ಇವಾಗ ನಾನು ಹೈಡ್ರಾ ಮ್ಯಾಟ್ ಫೌಂಡೇಶನ್ ನ ಯೂಸ್ ಮಾಡ್ತಾ ಇದೀನಿ. ಜೊತೆಗೆ ಫೇಸಸ್ ಕೆನಡಾ ಅವರ ಸ್ಟ್ರೋಬ್ ಕ್ರೀಮ್ ನ ಮಿಕ್ಸ್ ಮಾಡಿ ಕೂಡ ಯೂಸ್ ಮಾಡ್ತೀನಿ. ಇದರಲ್ಲಿ ಫೌಂಡೇಶನ್ ಪ್ಲಸ್ SPF 30 ಪ್ಲಸ್ ಮಾಯಿಶ್ಚರೈಸರ್ ಇರುತ್ತೆ. ಅಂಡ್ ಇದು ಬಿಲ್ಡಬಲ್ ಕವರೇಜ್ ನ ಕೊಡುತ್ತೆ. ಹಾಗೆ 24 hours ಹೈಡ್ರೇಷನ್ ಮತ್ತೆ ಸೂಪರ್ ಕಂಫಿ ಆಗಿ ಕೂಡ ಇಡುತ್ತೆ. ಅಂಡ್ ನೆಕ್ಸ್ಟ್ ನಾನು ದ ವಾವ್ ಫ್ಯಾಕ್ಟರ್ ಕಂಫಿ ವಾವ್ ಬುಲೆಟ್ ಲಿಪ್ಸ್ಟಿಕ್ ಇನ್ ದ ಶೇಡ್ ಕ್ಯಾರಮಲ್ ಸ್ವೆಲ್. ಇದು ನಿಮ್ಗೆ ಬಟರ್ ಮ್ಯಾಟ್ ಫಿನಿಶ್ ನ ಕೊಡುತ್ತೆ. ಫುಡ್ ಪ್ರೂಫ್, ಕ್ರ್ಯಾಕ್ ಪ್ರೂಫ್ ಮತ್ತೆ ಸ್ಮೂತ್ ಗ್ಲೈಡ್ ಹಾಗೆ ಸೂಪರ್ ಕಂಫಿ ಆಗಿ ಕೂಡ ಇಡುತ್ತೆ. ಅಂಡ್ ನಿಮ್ಗೆ ಇನ್ನೊಂದು ಗೊತ್ತಾ, ಫೇಸಸ್ ಕೆನಡಾ ಅವರಿಂದ ಈ ಲಿಪ್ಸ್ಟಿಕ್ ನೀವಾಗಿ ಲಾಂಚ್ ಆಗಿದೆ. ಸೊ ನೀವೇ ನೋಡ್ಬೋದು ನನ್ ಫೈನಲ್ ಲುಕ್ ಹೇಗಿದೆ ಅಂತ. ಸೊ ನಿಮ್ಗೂ ಏನಾದ್ರೂ ಪ್ರಾಡಕ್ಟ್ ಬೇಕು ಅಂತಂದ್ರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಅಥವಾ ಪರ್ಪಲ್, ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ನೈಕಾ ಅಲ್ಲಿ ಅವೈಲೇಬಲ್ ಇದೆ.